ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ವಿತ್ ಏನು ನಿಮ್ಮ ಪ್ರಾಬ್ಲಮ್ಮು, ಏನ್ರಿ ನಿಮ್ಮ ಪ್ರಾಬ್ಲಮ್ಮು ಅಂತ ಇಡೀ ರಾಜ್ಯದ ಮನೆ ಮನೆಗೂ ಕೂಡ ಅಂದರೆ ಎಲ್ಲೆಲ್ಲಿ ಸಮಸ್ಯೆ ಇದೆ ಅಲ್ಲಿ ಸಮಸ್ಯೆಗಳನ್ನು ಹುಡುಕ್ತಾ ರಿಪಬ್ಲಿಕ್ ಕನ್ನಡ ಹೋಗ್ತಾ ಇದೆ. ಇವತ್ತು ಅದರಂತೆ ಮೈಸೂರಿಗೆ ಬಂದಿರೋದು. ಮೈಸೂರಿನ ಹೈವೇ ಸರ್ಕಲ್ ಬಳಿ ಇರುವಂತಹ ಗೌರ್ಮೆಂಟ್ ಬಿಲ್ಡಿಂಗ್, ಅಂದರೆ ಗೌರ್ಮೆಂಟಿಂದ ಜನರಿಗೆ ಕೊಡಿರುವಂಥ ಸ್ಲಮ್ ಬೋರ್ಡ್, ಅಲ್ಲಿಗೆ ನಾವು ಬಂದಿದ್ದೀವಿ. ಇಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ, ಜನರು ಯಾವ ರೀತಿ ಬದುಕ್ತಾ ಇದ್ದಾರೆ, ಅವರ ಸಮಸ್ಯೆಗಳೇನು, ಅವರ ಪ್ರಾಬ್ಲಮ್ಸ್ ಏನು, ಅವ್ರ ಹತ್ರನೇ ಕೇಳೋಣ. ನಮಸ್ಕಾರ. ಏನು ನಿಮ್ಮ ಹೆಸರು? ವನಿತಾ. ವನಿತಾ, ಇಲ್ಲೆಲ್ಲ ಕ್ಲೀನ್ ಇತ್ತಾ? ಯಾವಾಗ್ಲೂ ಒಂದ್ಸತಿ ಕ್ಲೀನ್ ಮಾಡ್ತಾರೆ ಅಷ್ಟೇ. ಕ್ಲೀನಿಂಗ್ ಕಂಪ್ಲೇಂಟ್ ಮಾಡಿದ್ರೆ ಮಾತ್ರ ಕ್ಲೀನ್ ಮಾಡ್ತಾರೆ, ಇಲ್ಲಾಂದ್ರೆ ಯಾರು ಬರಲ್ಲ. ಯಾರಿಗೆ ಕಂಪ್ಲೇಂಟ್ ಮಾಡ್ತೀರಾ? ಇಲ್ಲಿರೋರ್ಗೆ, ಮೇಸ್ತ್ರಿಗಳಿಗೆ. ಯಾರು ಮೇಸ್ತ್ರಿ? ಗೊತ್ತಿಲ್ಲ ಸರ್ ನಮಗೆ. ಯಾರ್ರಿ ಮೇಸ್ತ್ರಿ? ಇಲ್ಲಿಗೊಬ್ರು ಮೇಸ್ತ್ರಿ ಅಂತ ಬೇರೆ ಇದಾರಾ? ಇಲ್ಲಿಗೊಬ್ರು ಡೈರೆಕ್ಟರ್ ಅಂತನಾ, ಯಾರು ಮ್ಯಾನೇಜರ್ ಅಂತನಾ? ಮೇಸ್ತ್ರಿ ಅಂತ ಕೆಲಸ ಮಾಡಿಸೋರು ಮಾತ್ರ ಇದ್ದಾರೆ. ಕೆಲಸ ಮಾಡಿಸೋರು. ಅವ್ರಿಗೆ ಮಾಡಿಸ್ಬೇಕಂದ್ರೆ ನೀವು ಏನೇನು ಕೇಳ್ತಾರ ಅವರು? ಇಲ್ಲಿ ಏನು ಕೇಳಲ್ಲ. ಇಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಬಂದರೆ ಮಾತ್ರ ನಾವು ಹೇಳ್ತೀವಿ ಸ್ವಲ್ಪ ಕ್ಲೀನ್ ಮಾಡಿಸಿ ಅಂದರೆ ಮಾಡಿಸ್ತಾರೆ ಅಷ್ಟೇ, ಇಲ್ಲ ಅಂದ್ರೆ ಮಾಡಿಸಲ್ಲ. ಬೇರೆ ಏನು ಪ್ರಾಬ್ಲಮ್ ಇದೆ? ಚರಂಡಿಗಳ ಪ್ರಾಬ್ಲಮ್ ಜಾಸ್ತಿ. ಚರಂಡಿ ಇದೆಯಾ? ಹೋಗ್ಲಿ, ಚರಂಡಿ ಇಲ್ಲೇ ಇದೆಯಲ್ಲ ಸರ್. ಇದೆಲ್ಲ ಗಲ್ಲಿ ಎಲ್ಲ ನೋಡಿ ಸೊಳ್ಳೆಗಳು ಎಲ್ಲ ಮಕ್ಕಳಿಗೆಲ್ಲ ಬಂದು ಕಚ್ಚುತ್ತೆ. ಕಿಟಕಿಗಳೆಲ್ಲ ಗಾಜುಗಳೆಲ್ಲ ಹೊಡೆದಾಗೈತೆ. ಯಾರು ಏನು ಕೇರ್ ಮಾಡಲ್ಲ. ಎಷ್ಟು ಕಟ್ತೀರಾ ಬಾಡಿಗೆ? ಬಾಡಿಗೆ ಎಲ್ಲ ಸ್ವಂತ. ಪೂರ್ತಿ ಫ್ರೀ. ಎಷ್ಟು ಕೊಟ್ಟು ತಗೊಂಡಿದ್ರಿ ಸರ್? ಅದೇನೋ ಗೊತ್ತಿಲ್ಲ, ನಾವಿನ್ನ ಗೊತ್ತಿಲ್ಲ. ಅದೇನೋ ಗೊತ್ತಿಲ್ಲ. ಈಗ ನೀವು ಇಲ್ಲಿ ಮೈಸೂರವ್ರೆ? ಇದೆ ಅವ್ರೆ. ಗೃಹಲಕ್ಷ್ಮಿ ಎಲ್ಲ ಸಿಗ್ತಾ ಇದೆಯಾ? ಅದೇನು ನಮ್ಗೆ ಸಿಗ್ತಾ ಇಲ್ಲ ಸರ್. ನಾವು ಮಾಡಿಸಿಲ್ಲ. 2000? ಯಾಕೆ ಮಾಡಿಸಿಲ್ಲ ಸರ್ ನಾವು. ಬೇಡವಾ ಸರ್? ಬೇರೆ ಕರೆಂಟ್ ಎಲ್ಲ ಸಿಗ್ತಿದೆ. ಫ್ರೀನಾ? ಫ್ರೀ. ಬಿಲ್ ಎಷ್ಟು ಬರ್ತಾ ಇದೆ? ಬಿಲ್ 250 ಅಷ್ಟು ಬರುತ್ತೆ. ಎಲ್ರಿ 250 ದುಡ್ಡು ಕೊಡ್ತೀರಾ? 250 ಕಟ್ತೀರಾ? ಕಟ್ತೀವಿ. ಫ್ರೀ ಕರೆಂಟ್ ಅಲ್ವಾ? ಫ್ರೀ ಕರೆಂಟ್ ಆದ್ರೂ ಅವ್ರು ಎಕ್ಸ್ಟ್ರಾ ಹಾಕ್ತಾರೆ ಬಿಲ್ಲು ಅಂತಾರೆ. ಅಲ್ಲ, ಗೌರ್ಮೆಂಟ್ ಕೊಟ್ಟಿರೋ ಬಿಲ್ಡಿಂಗಿಗೆ ಕರೆಂಟ್ ಇಲ್ಲ ಅಂತಂದ್ರೆ ಹೆಂಗ್ರಿ? ಫ್ರೀ ಇಲ್ಲ ಅಂತಂದ್ರೆ ಹೆಂಗೆ? ಇಡೀ ಎಲ್ಲ ರಾಜ್ಯಾದ್ಯಂತ ಫ್ರೀ ಕೊಟ್ಟಿರಲ್ವಾ? ಕೊಟ್ಟಿದ್ದಾರೆ, ನಾವು ಕಟ್ತೀವಲ್ವಾ. ಮತ್ತೆ ಬೇರೆ ಏನು ಪ್ರಾಬ್ಲಮ್? ಬೇರೆ ಏನಿಲ್ಲ. ನೀರು ಬರೋದೇ ಇಲ್ಲ. ಮತ್ತೆ ಇಲ್ಲ ಅಂತ ಹೇಳ್ತೀರಾ? ಮತ್ತೆ ಹೇಳ್ಬೇಕು ನೀವು ಮೈಸೂರಿನವರು, ಹೇಳಿ. ನೀರು ಬರೋದೇ ಇಲ್ಲ ಸರ್. ಏನು ಕುಡಿತೀರಾ? ಏನ್ ಕುಡಿತೀವಿ ಅಂದ್ರೆ ಫಿಲ್ಟರ್ ನೀರು ತರ್ಕೊಳ್ತೀವಿ. ಐನ್ ಹಾಕ್ಬಿಟ್ಟು ಅಲ್ಲಿ. ಎಷ್ಟು ದೂರದಿಂದ ತರಬೇಕು? ಇಲ್ಲೇ ಮುಂದ್ಗಡೆ ಹೋದ್ರೆ ಸಿಗುತ್ತೆ. ಸರಿ ಬಿಡಿ, ಹೋಗ್ಲಿ, ಎಲ್ಲ ರೆಡಿ ಆಗುತ್ತೆ ನೋಡಿ. ಏನ್ರಿ ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ಬಂತ ಗೃಹಲಕ್ಷ್ಮಿ? ಯಾವ್ದು ಬರಕೆಲ್ ಕಣಪ್ಪ. ಯಾಕಣಪ್ಪ? ನಮ್ಗೇನ್ ಬಂದದಪ್ಪ? ಯಾಕಪ್ಪ? ಪಿಂಚಿನ್ನು ಮಾಡ್ಸಿಲ್ಲಕಪ್ಪ. ಏನು ಮಾಡ್ಸಿಲ್ವಾ? ಇಲ್ಲಕಪ್ಪ. ಅದ್ಯಾಕ? ನಮ್ಗೆ ಯಾರು ಕೊಟ್ಟಾರಪ್ಪ? ಯಾರು ಕೊಟ್ಟಾರೋ ಅಂದ್ರೆ ಗೌರ್ಮೆಂಟ್ ಅವ್ರು ಕೊಟ್ಟಾರ. ಇನ್ನೇನು ಕೊಟ್ಟಾರೋ? ಏನ್ ಕೊಟ್ಟರು? ಕಸನು ಅಲ್ಲೇ ಹಾಕ್ತಾರೆ. ಎಲ್ಲ ಹಾಕ್ತಾರೆ? ಇಲ್ಲೆಲ್ಲ ಹಾಕ್ತಾರೆ. ನೀವು ಹೇಳ್ಬೇಕು. ಎಲ್ಲ ಆಯ್ತಪ್ಪ. ಉಗಿಬೇಕು ಕ್ಯಾ ಕುರ್ಸಿ? ಎಲ್ಲ ಉಗ್ತಾ ಆಯ್ತು. ಆದ್ರೂ ಕೇಳಲಿಲ್ಲ, ಕೇಳಕ್ಕಿಲ್ಲ. ವರ್ಷಕ ಹೋಗ್ಬಿಟ್ರಾ? ಒಂದೊಂದ್ ದಿವಸ ಬರ್ತಾರೆ, ಒಂದೊಂದ್ ದಿವಸ ಒಯ್ತಾರೆ. ಕಸ ಎಲ್ಲ ಗುಡ್ಡೆ ಮಾಡ್ತಾರೆ. ಎಲ್ಲ ಗೋರಿ ಎಲ್ಲೇ ತಕ್ತಾರೆ. ಇದೆಲ್ಲ ನೋಡಿ, ಅದೆಲ್ಲ ನಾವೇ ಗುಡ್ಸ್ಕೊತೀವಿ. ನೀವೇ ಗುಡ್ಸ್ಕೊತೀರಿ? ಯಾರು ಬರಲ್ಲ ಕೆಲಸದವ್ರು? ಯಾರು ಬರಕಿಲ್ಲ. ಇದೇನ್ ಮಾಡ್ತೈತೆ ಮೈಸೂರು ಕಾರ್ಪೊರೇಷನ್? ಕಾರ್ಪೊರೇಷನ್ ಏನ್ ಮಾಡೋರು? ಬಂದೇನಲ್ಲೇ ತಕ್ತಾರ. ಓಟ್ ಹಾಕುದ್ರಾ? ಓಟ್ ಹಾಕಿದ್ದು. ಎಲೆಕ್ಷನ್ ಟೈಮಲ್ಲಿ ಬಂದಿದ್ರೆ ಇಲ್ಲಿಗೆ? ಬಂದಿದ್ರಕ್ಕಪ್ಪ. ಎಷ್ಟು ಕೊಟ್ರು? ಎಷ್ಟು ಕೊಟ್ಟರು? ಏನ್ ಕೊಟ್ಟಾರ? ಅಲ್ಲಿ ಕೊಡ್ತಾರೆ ಅನ್ಬಿಟ್ಟು ಆಸೆ ಪಟ್ಬಿಟ್ಟು ಹಾಕ್ಬಿಡಿ. ನೀವು ಕ್ಲೀನು ಮಾಡಕ್ಕಿಲ್ಲ ಇಲ್ಲಿ. ಹಂಗೆಕಪ್ಪ. ಏನ್ ಜನವ ತಗೊಳ್ಳಿ. ಜನಗಳು ಅಂತೆ ಜನಗಳ್ಕಪ್ಪ. ಹೋಗಲ್ಲಿ ಹೊತ್ಕೊ ಬರ್ಬೇಕು ನೀರ. ಸ್ಟ್ರೈಟ್ ಆಗಿ ಕೇಳಿ, ಸೀರಿಯಸ್ ಆಗಿ ಕೇಳಿ, ಏನೇನು ಮಾಡ್ಬೇಕಿಲ್ಲ ನಿಮ್ಮ ಜಾಗಕ್ಕೆ ಅಂತ ಏನ್ ಹೇಳದಪ್ಪ? ಕೇಳಿ ಏನೇನು ಮಾಡ್ಬೇಕು ಅಂತ. ಎಲ್ಲನೂ ಮಾಡಬೇಕು. ಕಸ ಎತ್ತಾಕ್ಬೇಕು ಎಲ್ಲ. ಆಮೇಲೆ ನೀರು ಅಲ್ಲಿಂದ ತರಬೇಕು ಗೋಡನಿಂದ. ಇನ್ನೇನು ಮಾಡಂಗಿಲ್ಲ. ನಾವೇ ಕಲೆಕ್ಷನ್. ಒಬ್ಬರು ಪೈಪ್ ಕಲೆಕ್ಷನ್ ಎಲ್ಲ ಚೆನ್ನಾಗಿದ್ಯಾ? ಅಯ್ಯೋ, ಅಲ್ಲಲ್ಲೇ ಐತಕಪ್ಪ. ಎಲ್ಲ ಗುಡ್ಡೆ ಹಾಕಿರ್ತಾರೆ. ಕಲೆಕ್ಷನ್ ಎಲ್ಲ ಅಲ್ಲೆಲ್ಲ ಕಸ ಗೀಸ ಎಲ್ಲ ಹಾಕ್ತಾರೆ. ಮತ್ತೆ ಈಗ ನೀವು ಎಲ್ಲ ಕ್ಲೀನ್ ಆಗಿ ಇಟ್ಕೋತಾ ಇದೀರಿ? ನಾವೆಲ್ಲ ಇಟ್ಕೋತೀವಪ್ಪ. ನಿಮ್ ಕತೆ ಹೆಂಗಾಯ್ತು ಅಂತಂದ್ರೆ, ಈಗ ಗ್ಯಾಸ್ ಸ್ಟವ್ ಕೊಟ್ರು, ಗ್ಯಾಸ್ ಕೊಡ್ಲಿಲ್ಲ. ಹಂಗೆ ಆಗೈತಕಪ್ಪ. ಸ್ಟವ್ ಕೊಟ್ರು, ಗ್ಯಾಸ್ ಕೊಡ್ಲಿಲ್ಲ. ಇನ್ನೇನ್ ಮಾಡೋದು? ನೀವು ಕಂಪ್ಲೇಂಟ್ ಮಾಡಿಲ್ವೇ? ಎಲ್ಲ ಮಾಡಾಯ್ತು. ಏನ್ ಮಾಡಿರೋ ಕಣ್ ತಕೊಳ್ಳಿ. ನೀವೇ ಸೀರಿಯಲ್ ಕತೆ, ಪಿಕ್ಚರ್ ಕತೆ ಮಾತಾಡ್ಕೊಂಡಿರ್ತೀರಿ. ನೋಡಲ್ವೇ? ಒಳ್ಳೆ ಕೆಲಸ, ಭಾರಿ ಒಳ್ಳೆ ಕೆಲಸ ಎಲ್ಲ ಆಯ್ತದೆ. ದಯವಿಟ್ಟು ಹೇಳ್ತಾ ಇದೀನಿ, ಅವ್ರು ನೋಡಿ, ಅವ್ರು ಕಾಮಿಡಿ ಆಗಿರ್ಬೋದು, ಫನ್ ಇರ್ಬೋದು, ಬಟ್ ದಯವಿಟ್ಟು ಬಂದು ಅವ್ರಿಗೊಂದು ನೆಮ್ಮದಿಯಾಗಿರೋ ವ್ಯವಸ್ಥೆನಾದ್ರು ಮಾಡಿಕೊಡಿ. ಏನ್ರಿ ನಿಮ್ಮ ಹೆಸರು? ಅಂತ ಅವ್ರ ಹೆಸರು
ಬನ್ರಿ ಇಲ್ಲಿ. ಅವ್ರ ಹೆಸರು ವೇ ಅಂತ. ಬಾರ ಕೈಲೆ ನೋಡೋರೆಲ್ಲ ಎಷ್ಟು ಚೆನ್ನಾಗಿ ಮಾತಾಡಿರೋ. ಬಾ ಕೈಲಿ. ಏನು ನಿಮ್ಮ ಹೆಸರು? ಭವಾನಿ. ಭವಾನಿ ಅವರೇ ನೋಡೋರೆಲ್ಲ ಮಾತಾಡ್ತವ್ರೆ. ಏನ್ ಭವಾನಿ ಅವರೇ ನೀವು? ನಿಮ್ಮ ಸಮಸ್ಯೆ ಹೇಳ್ಬೇಕಪ್ಪ ನೀವು. ಹೇಳಿ ಏನೇನು ಸಮಸ್ಯೆ ಇದೆ ಅದು. ಒಂದು ನಿಮಿಷ ಹೇಳಿ ಬೇಗ. ನೀವು ಚಪ್ಪು ತೆಲುಗ ಚಪ್ಪು ಚಪ್ಪು ಇಲ್ಲಾಂದ್ರೆ ಹಿಡಿಸ್ತಾರೆ ಚುಪ್ಪು. ಪೈಪ್ ಹೊಡೆದಾಗೈತೆ ಅದ್ರದ್ದು. ಪೈಪ್ ಎಲ್ಲ ಹೊಡೆದೋಗ್ತಾನೆ ಇರ್ತಾವ. ವಾಯ್ ಬಾಣ ಇಲ್ಲಿ ನೀನು. ಏನಣ್ಣ ನಿನ್ನ ಹೆಸರು? ಸುಬ್ರಹ್ಮಣ್ಯ ಆಯ್ತಾ? ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಹೇಳಿ ಏನೇನು ಪ್ರಾಬ್ಲಮ್ಮು? ಸರ್ ಮೋರಿ ಕ್ಲೀನ್ ಮಾಡ್ತಿಲ್ಲ ಸರ್. ಹಂಗಂಗೆ ಪೇಪರ್ ಎಲ್ಲ ಬಿದ್ದೋಗೈತೆ. ಆಮೇಲೆ ಮತ್ತೆ ಚಂಬರ್ ಎಲ್ಲ ಬ್ಲಾಕ್ ಆಗ್ಬಿಟ್ಟೈತೆ. ಆಮೇಲೆ ಮಣ್ಣೆಲ್ಲ ತೆಗಿಬೇಕು ಸರ್. ಏನ್ ತೆಗಿಬೇಕು? ಮಣ್ಣೆಲ್ಲ ತೆಗಿ. ಮಣ್ಣು ಏನ್ ಮಣ್ಣು ಅದು? ಇದು ಮೋರಿದು. ಮೋರಿ ಮಣ್ಣು. ಮೋರಿ ಒಳಗಡೆ ಸಿಗಾಕೊಂಡಿರೋ ಮಣ್ಣೆಲ್ಲ ತೆಗಿಬೇಕು. ಆಮೇಲೆ ಕಸ ಎಲ್ಲ ಇಲ್ಲೇ ಬಿದ್ದೈತೆ ಸರ್. ಪೇಪರ್ ಕವರ್ ಎಲ್ಲ ಗಾಳಿಗೆಲ್ಲ ಬಂದ್ಬಿಡ್ತದೆ. ಹೌದಾ? ನಮಸ್ಕಾರ ಕಣಕ್ಕ. ಏನ್ ನಿಮ್ಮ ಹೆಸರು? ಜಯಮ್ಮ. ಆ? ಜಯಮ್ಮ. ಓ ಜಯಮ್ಮ. ಜಯಮ್ಮ ಯಾವ್ದಾದ್ರು ಭಾಗ್ಯ ಸಿಕ್ತಮ್ಮ? ಅಯ್ಯೋ ಸಿಗ್ತದೆ ಭಾಗ್ಯ ಇಲ್ಲಿ. ಎಲ್ಲ ಭಾಗ್ಯ ಬರ್ತದೆ ಎಲ್ಲಿ ಬರ್ತದೆ? ಇಲ್ಲಿ ಮನೆಗ. ಗೊತ್ತಾ? ಅಲ್ಲೇ ಬಂದೈತೆ. ಈಸ್ಕೋಗದೆ ಬಂದಿ. ಓ ಎಲ್ಲ ಗುಡಾಣ ಹಾಕ್ಬಿಟ್ಟವ್ರೆ. ತಗೊಂಡು ಒತ್ಕ ಹೋಯ್ತಾ ಇರೋದೆ. ಇಲ್ಲಿ ಬಂದು ಅದು ಈಸ್ಕೊ ಹೋಗ್ಲಿ ಬಿಡಪ್ಪ. ಏನ್ 2000 ಏನೋ ಬರ್ತಿಲ್ವಾ? ಇಲ್ಲಪ್ಪ ಬರ್ತಾ ಇಲ್ಲ. ಏನ್ ನೀವು ಅಪ್ಲೈ ಮಾಡಿದ್ರೆ ಇಲ್ವಾ? ಮಾಡಿದೀವಿ ಬಂದಿಲ್ಲ. ಎಷ್ಟು ತಿಂಗಳಿಂದ ಬಂದಿಲ್ಲ ಅಥವಾ ಬಂದೇ ಇಲ್ವಾ? ಇಲ್ಲ ಒಂದ್ 4-5 ತಿಂಗಳಿಂದ ಬಂದಿಲ್ಲ. ಅಷ್ಟೇ. ಕರೆಂಟ್ ಬಿಲ್ಲು? ಕರೆಂಟ್ ಬಿಲ್ಲು ಏನೋ ಒಂದು 20-15 ಇಷ್ಟು ಬರ್ತದೆ. ಅಷ್ಟೇ. ಈಗ ಇಲ್ಲಿ ನಿಮ್ಮ ಏರಿಯಾ ನಿಮ್ಮ ಮನೆ ಸುತ್ತಮುತ್ತ ಏನು ಹೆಂಗಿದದು? ಯಾರು ನೋಡ? ಹಿಂದ್ಗಡೆ ಮುಂದ್ಗಡೆ ಕಚ್ರ ತುಂಬೈತೆ. ಯಾರು ಗೋರ್ ಹಾಕಕ್ ಬರ್ಕಲ್ಲ. ಯಾವತ್ ಕಾರ ಒಂದ್ ದಿವಸ ಬರ್ತಾರೆ ಗುಡಿಸ್ಬಿಟ್ಟು ಹೋಯ್ತಾರ. ಅಷ್ಟೇ ಅಷ್ಟೇ. ಮತ್ತಿನ್ನೇನಿಲ್ಲ. ಇನ್ನೇನು ಸಹಾಯ ಮಾಡಲ್ಲ. ಆ ಮನೆ ನೋಡಿದ್ರೆ ಸುರಿತಿದೆ. ಅವ ಇದು ಕಟ್ಬಿಟ್ಟವನ್ನ ಬಿಲ್ಡಿಂಗು. ಒಳಗ್ ನೋಡಿದ್ರೆ ಲೊಳ್ಕ, ಮೇಲ್ ನೋಡಿದ್ರೆ ತೊಳ್ಕು. ಒಳಗ ಒಳಪು ಮೇಲೆ ಒಳಪು ಒಳಗ ಕೊಳಕು. ಕೊಳ್ಕು ಮೇಲೆಲ್ಲ ಒಳಗೆ ಉಳ್ಕು, ಮೇಲ್ ತೊಳ್ಕು. ಮೇಲೆ ತಳುಕು. ಒಳಗ್ ಉಳ್ಕು. ಕೊಳಕು ಅಂದ್ರೆ ಅದೇ ಕೊಳ್ಕು. ಅಲ್ಲ ಸರಿ ನೀರಿನ ವ್ಯವಸ್ಥೆ? ನೀರಿನ ವ್ಯವಸ್ಥೆ ಪರವಾಗಿಲ್ಲ. ಆ ಕಡೆಗೆ ನೀರಿಲ್ಲ, ಕುಡಿಯೋ ನೀರಿಲ್ಲ. ನೀರ್ಗೆ ಅಲ್ಗೋಬೇಕು. ಎಲ್ಲಿ ಎಷ್ಟು ದೂರ ಹೋಗ್ಬೇಕು? ನೋಡಿ ಒಂದು ಅರ್ಧ ಮೀಟ್ರ್ 1 ಕಿಲೋಮೀಟ್ರ್ ಹೋಗ್ಬೇಕು. ಇಲ್ಲಿಂದ ಒತ್ಕೊಂಡ್ಬರ್ತೀರಾ? ಬರ್ಬೇಕು. ಹಿಂದಿಗೆಲ್ಲಿ? ನಾನು ಹೊರಕ್ ಆಗಲ್ಲ. ವಯಸ್ಸಾಗಿರೋರು ಹುಡುಗ್ರೇನ ಒತ್ಕೊ ಬರ್ತಾರೆ. ನಾವೇನ್ ಮಾಡಮಪ್ಪ? ಈಗ ಗೆದ್ದಿರೋರೆಲ್ಲ ಒಳಗ್ ಸೇರ್ಕೊಂಡು ನಮ್ಗ ಅಯ್ಯೋ ಅನ್ನಿಸ್ತಾರೆ. ನೀರಿಂದು ಏನು ಪ್ರಾಬ್ಲಮ್ಮು ಕುಡಿಯೋ ನೀರಿಂದೇ ಕಣಪ್ಪ. ಅಷ್ಟೇ ಅಷ್ಟೇ. ಕ್ಲೀನ್ ಇಲ್ಲ, ಕುಡಿಯೋ ನೀರಿಲ್ಲ, ಆಮೇಲೆ ಪೈಪ್ಗಳು ಸರಿ ಇಲ್ಲ, ಕಸಗಳು ಹಾಕ್ತಾರೆ. ಹಾಕ್ತಾರೆ. ನೊಣ ಜೊಯ್ ಅಂತವೆ. ಮನೆ ಮುಂದನೆ ಸುರಿತಾರೆ ಕಸ ತಂದು. ನೋಡಿ ಇಲ್ಲಿಗೆ ಕಸ ಸುರಿತಾರೆ. ರೋಡಲ್ಲಿ ನೀವು ನಾನು ಅಲ್ಲಿ ಎಲ್ಲ ವಿಡಿಯೋ ಮಾಡ್ತೀನಿ. ನೀವು ಎಲ್ಲ ಹೇಳಿದ್ನ ತಗೊಂಡೋಗಿ ಎಲ್ಲೆಲ್ಲಿ ಏನೇನಾಗೈತೆ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ಸರಿ ಇವ್ರು ಬರಲ್ವಾ? ಕಾರ್ಪೊರೇಷನ್ ಅವ್ರು ಬರಲ್ವಾ? ಬರ್ತಾರೆ. ನೋಡಿ ಇಲ್ಲಿ ಬಂದಿರ್ತಾನೆ ಕ್ಲೀನ್ ಆಯ್ತದೆ. ಅವ್ರು ಬಂದು ಅಲ್ಲಿ ಹಾಕಿರೋ ಕಸನ ಎತ್ಕೊ ಹೋಗಲ್ವಾ? ಎತ್ಕೋಗಲ್ಲ, ಅಲ್ಲಲ್ಲೇ ಬಿಡ್ತಾರೆ. ನೋಡಿ ಹಂಗೆ ಹೋಗಿ ಹಂಗೆ ನೋಡಪ್ಪ. ನೋಡಿ ಮತ್ತೆ ಬೇರೆ ಏನಿಲ್ಲ. ಇನ್ನೇನ್ ಸಬ್ಲಮ ಇಲ್ಲಪ್ಪ. ನೀರು ಮಕ್ಕಳು ಎಲ್ಲಿದ್ದಾರೆ? ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ. ಒಬ್ನೇ ಮಗ. ಓದ್ತಿದಾರ ಕೆಲ್ಸನ? ಕೆಲ್ಸಕ್ಕೆ ಹೋಯ್ತಾರೆ. ಕಮಾಟಿ ಕೆಲ್ಸಕ್ಕೆ ಹೋಯ್ತಾರೆ. ಇನ್ನೇನ್ ಮಾಡೋದ? ಆಯ್ತು ಆಯ್ತು ಓಕೆ. ಏನಣ್ಣ ಏನ್ ಮಾಡಕ್ ಬಂದಿದ್ಯಾ? ಇಲ್ಲಿಗೆ ಎಲ್ಲೆಲ್ಲ ವ್ಯಾಪಾರ ಮಾಡ್ತೀರಾ? ಬಾಣ ನಿನಗೇನು ಸಮಸ್ಯೆಗಳು ಇರಲ್ವಾ ಪಾಪ? ಕುಕ್ಕರು ಅನ್ಕ ಓದಿ ಅಷ್ಟೇ ಕಣಂತೆ ಪಾಪ. ಇನ್ನೇನದ್ದು? ಎಷ್ಟು ಕುಕ್ಕರ್ ಮಾಡ್ತೀವಿ ಡೈಲಿ? ಡೈಲಿ 4-5 ಮಾಡ್ತೀವಣ್ಣ. ಎಲ್ಲೆಲ್ಲಿ ಹೋಗಿ ಮಾಡ್ತೀಯಾ? ಊರೂರಿಗೆ ಹೋಗಿ ಬೇರೆ ಬೇರೆ ಊರು. ಯಾವ ಊರಿಗೆ ಹೋಗಿದ್ದೀರಿ? ಇವತ್ತಿದೆ ಈ ಏರಿಯಾ ಬಂದಿದ್ವಿ. ನಾಳೆ ಬೇರೆ ಊರು ತಗೊಂಡ್ರ ಕುಕ್ಕರ? ತಗೋತಾರಣ್ಣ. ಅವ್ರು ಕೇಳ್ತಾರೆ, ಭಾಳ ಕಮ್ಮಿ ಕೇಳ್ತಾರೆ. ಭಾಳ ಕಮ್ಮಿ ಕೇಳ್ತಾರೆ. ರೇಟ್ಗಳೆಲ್ಲ ಜಾಸ್ತಿ. ನೀವು ಜಾಸ್ತಿಗೆ ಮಾರ್ತೀರಿ, ಅದಕ್ಕೆ ಅವ್ರು ಕಮ್ಮಿ ಕೇಳ್ತಾರೆ. ರೇಟ್ಗಳೆಲ್ಲ ಜಾಸ್ತಿ ಮಾಡಿದೆ. ಒಂದೊಂದು ಕುಕ್ಕರ್ 400-500 ರೂಪಾಯಿ ಜಾಸ್ತಿ ಮಾಡಿದ್ರೆ ಹೆಂಗ್ ವ್ಯಾಪಾರ ಮಾಡೋದು? ಹಳೆ ಬೆಲೆ ಎಲ್ಲ ಜಾಸ್ತಿ ಆಗೋಯ್ತು. ಎಲ್ಲ ರೇಟು ಜಾಸ್ತಿ. ಒತ್ಕೊಂತಿರ್ಗೋ ನಮ್ಗೆ ಏನಂದ್ರೆ ಏನು ಇಲ್ಲ. ಎಲ್ಲ ಹೆಂಗ್ ಬೇಕಂಗೆ ರೇಟ್ಗಳು ಜಾಸ್ತಿ ಮಾಡ್ತವ್ರೆ. ಹೆಂಗ್ ವ್ಯಾಪಾರ ಮಾಡಿ ಏನು ನಮ್ಗಂತೂ ಗೊತ್ತಿಲ್ಲ. ಬರೀ ಬಸ್ಸು ಚಾರ್ಜು ಇದಕ್ಕೆ ಡೈಲಿ 200 ರೂಪಾಯಿ 300 ರೂಪಾಯಿ ಊಟ ತಿಂಡಿಗೆ ಹೋಯ್ತದೆ. ನಾವು ಒತ್ಕೊಂತಿರ್ಗೋರು ಇಲ್ಲಿ ಎಲ್ಲ ರೇಟು ದಿಢೀರ್ನೇ ಒಂದೊಂದು ಕುಕ್ಕರ್ 200 ರೂಪಾಯಿ 300 ರೂಪಾಯಿ ಜಾಸ್ತಿ ಮಾಡಿ ಕುಣಿಸಿದಾರೆ. ಪೆಟ್ರೋಲ್ ಜಾಸ್ತಿ ಆಯ್ತು. ಏನ್ರಲ್ಲಿ ಓಡಾಡೋದು ನೀವು? ಜಾಸ್ತಿ ನಡ್ಕೊಂಡು ಅಣ್ಣ. ನೀವು ಇದೆಲ್ಲ ತಗೊಂಬರೋದು ಎಲ್ಲಿಂದ? ಗಾಡಿಲಿ ತಗೊಂಬರಲ್ಲ? 2 ವೀಲರ್ ಇಲ್ಲ? ಇಲ್ಲ ಸರ್, 2 ವೀಲರ್ ಏನು ಇಲ್ಲ ಸರ್. ನಾವು ನಡ್ಕೊಂಡೆ ನಾವು ತಿರ್ಗಾಡೋದು. ಎಲ್ಲೋ. ಯಾವ ಊರು ನಿಮ್ದು? ಸರ್ ನಮ್ದು ಮೈಸೂರೇ. ಮೈಸೂರಲ್ಲಿ? ಮಂಡಿ ಮೂಲ. ಎಲ್ಲ ಅಲ್ಲಿ ಅಭಿವೃದ್ಧಿ ಎಲ್ಲ ಚೆನ್ನಾಗಿದೆಯಾ? ಅಲ್ಲೂ ಮಾಮೂಲಿ ಇದೇ ಥರ ಕಸ ಹಾಕ್ತಾರೆ, ತಗೊಂಡು ಹಾಕ್ತಾರೆ. ಹೇಳಿದ್ರೆ ನಮ್ಮ ಮನೇನೆ ರೇಗ್ತಾರೆ. ಆ ಕಡೆ ಇವರು ನಮ್ದು ಬೇರೆ ಏರಿಯಾ, ನಿಮ್ಮ ಬೇರೆ ಏರಿಯಾ, ಇಲ್ಲಿ ಕಸ ಹಾಕ್ಬಿಡಿ, ಅದು ಸಪ್ರೇಟ್ ಮಾಡಿ ಇದು ಸಪ್ರೇಟ್ ಮಾಡಿ. ಯಾರು ಬರ್ತಾರೆ? ಮೇಲೆ
ಎಮ್ ಎಲ್ ಎ ಗೊತ್ತಿಲ್ಲ ಸರ್ ಆ ಕಡೆ ಸೈಡು. ನಾವು ಜಾಸ್ತಿ ಇರಲ್ಲ, ನಾವು ಬೆಳಗ್ಗೆ ಹೋದ್ರೆ ಸಂಜೆ ಬರೋರು. ಏನು ಮಾಡುವ, ಎಲ್ಲ ಕುಕ್ಕರು ರೈಟು ಜಾಸ್ತಿ, ಏನು ಮಾರೋಕ್ಕಾಗ್ತಾಯಿಲ್ಲ. ಎಲ್ಲೋದ್ರು ಏನು ಹೇಳೋ ಕಷ್ಟ ಇದೆ ಅಂತೀರಾ? ಕಷ್ಟ ಅಲ್ಲ ಸರ್, ಎಲ್ಲನೂ ಕಷ್ಟ ಅಂತಲ್ಲ, ಇರೋದಷ್ಟು 4ರಷ್ಟು ಕಷ್ಟ ಜಾಸ್ತಿ ಆಗಿದೆ ಇಲ್ಲಿ. ನಮ್ಮ ಒಬ್ರದ್ದೇ ಪ್ರಾಬ್ಲಮ್ ಅಲ್ಲ, ನಮ್ಮಂಥ ಬೀದಿ ತಿರ್ಗೋ ತುಂಬ ಜನ ಇದ್ದಾರೆ ಇಲ್ಲಿ. ಒಬ್ಬ ನಾನು ಕುಕ್ಕರ್ ಮಾಡ್ತೀವಿ, ಇನ್ನೊಬ್ಬ ಹಣ್ಣು ಮಾರ್ತಾನೆ, ಇನ್ನೊಬ್ಬ ಇನ್ನೊಂದೇನೋ ಮಾರ್ತಾರೆ. ಎಲ್ಲರಿಗೂ ಕಷ್ಟ ಆಗ್ಬಿಟ್ಟಿದೆ. ಏನು ವ್ಯಾಪಾರ ಮಾಡೋದು, ಹೆಂಗೆ ಮಾಡೋದು? ಮನೆ ಜೀವನ ನಡೆಸ್ಬೇಕು, ದಿನಕ್ಕೆ ಒಂದು 500 ರೂಪಾಯಿ ಸಂಪಾದನೆ ಐತಲ್ಲ. ಇಲ್ಲಿ ನೋಡಿದ್ರೆ ಒಂದೊಂದು ಕೊತ್ತಂಬರಿ ಸೊಪ್ಪೆ ಬರೀ 15 ರೂಪಾಯಿ ಮಾಡಿ ಕುಣ್ಸೋರೆ. ಎಲ್ಲಿಂದ ತರಬೇಕು ನೀವೇ ಹೇಳಿ? ಕಷ್ಟ ಇದೆ ಅಂತೀರಾ? ಕಷ್ಟ ಸರಿ, ಏನು ಕೇಳ್ಕೊತೀರಾ ಸರ್ಕಾರಕ್ಕೆ? ಏನು ಹೇಳಿದ್ರು ಏನು ಒಂದೇ ಮಾತಲ್ಲಿ ಹೇಳ್ಬೇಕು, ಮಕ್ ಕೊಡ್ದಂಗೆ ಇರ್ಬೇಕು. ಏನು ಹೇಳಿದ್ರು ಮೈಸೂರು ಭಾಷೆಯಲ್ಲಿ ಪಕ್ಕ ಹೇಳ್ದಂಗೆ. ಏನು ಹೇಳಿದ್ರು ಏನು ಏನು ಪ್ರಯೋಜನ ಇಲ್ಲ ಅಂತೀರಾ? ಓಟ್ ಹಾಕಿದ್ರಾ? ಓಟ್ ಹಾಕ್ದು ಏನು ಅದೊಂದು ಚೆನ್ನಾಗಿ ಹಾಕ್ತೀರಿ. ಅದೊಂದು ಹಾಕ್ಬಿಟ್ಟು ತಪ್ಪು ಹಾಕ್ಲೇಬೇಕಲ್ಲ ಸರ್, ಹಾಕ್ಲೇಬೇಕು. ಯಾಕಂದ್ರೆ ನಮ್ಮ ಹಕ್ಕು ನಾವು ಹಾಕ್ಲೇಬೇಕು. ಆದರೆ ಅವರು ನಮ್ಮ ಹಾಕಿಸ್ಕೊಂಡು ಅವರು ಎಲ್ಲರಿಗೂ ಒಂದು ಮಾಡ್ಕೊಡ್ಬೇಕಲ್ಲ. ಬಡತನ ಜನಕ್ಕೆ ಪಾಪ ಅವ್ರು ಏನು ಅಂತ ಮಾಡ್ತಾರೆ. ದಿಢೀರ್ನೇ ರೈಟ್ ಜಾಸ್ತಿ ಮಾಡಿಬಿಟ್ರೆ ಪೆಟ್ರೋಲ್ ರೈಟ್ 99 ಇದೆ, ಈಗ 102. ಹೆಂಗೆ ಮಾಡವ? ಒಂದು ರೈಟ್ ಜಾಸ್ತಿ ಆಯ್ತು ಅಂದರೆ ಒಂದು ಕೊತ್ತಂಬರಿ ಸೊಪ್ಪು 15 ರೂಪಾಯಿ, ಒಂದು ಕಟ್ಟಿಗೆ ಇರೋದೇ ಇಷ್ಟಪ್ಪ. ಕಷ್ಟ ಇದೆ ಅಂತೀರಾ? ಓಕೆ ಪಪ್ಪ ಇಲ್ಲಿ ಬಾಯಿಲೆ ಅವಾಗಿಂದ ಸುತ್ತಾಡ್ತಿದ್ದಿ, ಬಾಯಿ ಹುಚ್ಚಿ ಕೆಳಿ ಕಿಳಿಯೋಣ ನೀನು. ಏನು ನಿಮ್ಮ ಹೆಸರು? ಕುಮಾರ ಕಣ. ಕುಮಾರ? ಊರಿಗೆ ನೀ ಏರಿಯಾಗೆ ಕುಮಾರ ಅನ್ಸುತ್ತೆ ಇಲ್ವಾ? ಕುಮಾರ ಏನು ಪ್ರಾಬ್ಲಮ್? ಹೋಗೋದು ನಾನು. ಏನು ನಿಮ್ಮ ಪ್ರಾಬ್ಲಮ್? ನನ್ನ ಪ್ರಾಬ್ಲಮ್ ಏನು ಇಲ್ಲ. ಬೇರೆ ಪ್ರಾಬ್ಲಮ್ ಅಣ್ಣ, ನಂಗೆ ಗೊತ್ತಿಲ್ಲ ಮಾತಾಡೋದು. ಅಣ್ಣ ಯಾಕಣ ಬಾಣ ಇಲ್ಲಿ ಅಣ್ಣ, ಒಂಚೂರು ಬಾಣ ಇಲ್ಲಿ ಹೇಳಣ. ಏನಿಲ್ವ ನಿಂಗೆ ಪ್ರಾಬ್ಲಮ್ಮು? ನನ್ನ ಪ್ರಾಬ್ಲಮ್ ಏನು? ನಿನ್ನ ಪ್ರಾಬ್ಲಮ್ ಅಲ್ಲ ಕಣಪ್ಪ, ನಂಗೂ 1000 ಪ್ರಾಬ್ಲಮ್ ಇದೆ, ಬೆಳ್ಕೊಂಡು ಕೂತ್ಕೊಳ್ಳೆ. ಮನೆ ಹತ್ರ ಸ್ವಲ್ಪ ಕಸನೂ ಜಾಸ್ತಿ ಐತೆ, ಏನಿಲ್ಲ ಕ್ಲೀನ್ ಮಾಡಕ್ಕೆ ಯಾರು ಬರಕಿಲ್ಲ ಅಲ್ಲಿ. ಒಂಚೂರು ಬಾಯ್ಪಾಠ ಮಾಡ್ಕೊಂಬಂದು ಹೇಳ್ತೀನಿ ಅಣ್ಣ ಅಂತನ. ಅದ್ಯಾಕಣ ಯಾರಿಗೆ ಫೋನ್ ಮಾಡಿ ತೋರಿಸ್ತಿದ್ಯ ಅಣ್ಣ ನೀನು ಆ ಬೇಸಿಕ್ ಸೆಟ್ಟಲ್ಲಿ? ತಡ್ರಿ ಅದಕ್ಕೆ ಕೂರ್ತೀರಂತ ಅದಕ್ಕೆ ಎದ್ರಕ ಹೋಯ್ತಿರಿ. ನಾಯಿ ಒಂದು ಚೆನ್ನಾಗಿ ಸಾಕ್ತಿರಿ. ಆಯ್ತು ಬಿಡಪ್ಪ, ಆಯ್ತು ಬಿಡು. ಏನು ನಿಮ್ಮ ಹೆಸರು? ಅವರು ಮಾತಾಡ್ತಾರೆ. ವಾ, ಹಿಂಗಾಗ್ಬಿಡ್ತಲ್ಲಪ್ಪ ಕತೆ. ಯಾರೋ ಒಬ್ರು ಮಾತಾಡ್ರಿ ಪರವಾಗಿಲ್ಲ. ಎಲ್ಲರೂ ಅಲ್ಲ, ನಾನು ಎಲ್ಲರನ್ನೂ ಮಾತಾಡಿಸ್ತೀನಿ, ನಿಮ್ಮನ್ನು ಮಾತಾಡಿಸ್ತೀನಿ, ಅವ್ರನ್ನೂ ಮಾತಾಡಿಸ್ತೀನಿ. ಆಯ್ತು ರೀ, ಅವ್ರು ನಾಯಿ ಹಿಡ್ಕೊ ಹೋಯ್ತಾರೆ ಫಸ್ಟ್, ಅವ್ರನ್ನ ಮಾತಾಡಿಸ್ತೀನಿ. ಬನ್ರಿ ಇಲ್ಲಿ. ಏನು ನಿಮ್ಮ ಹೆಸರು? ಹರ್ಷಿತಾ ಅಂತ. ಹರ್ಷಿತಾ. ನೀವು ನಾಯಿ ಬಿಡ್ತೀರಾ ಇಲ್ಲ ನಾನೇ ಮೈಕ್ ಬಿಡ್ಲಾ? ನಂಗೆ ಗೊತ್ತಾಗ್ತಿಲ್ಲ. ಹೇಳಿ ಏನ್ರಿ ನಿಮ್ಮ ಪ್ರಾಬ್ಲಮ್ಮು, ನಿಮ್ಮ ಏರಿಯಾ ಪ್ರಾಬ್ಲಮ್ಮು? ನೀರಿಂದೊಂದು ಪ್ರಾಬ್ಲಮ್ ಇದೆ. ಅದೊಂದೇನಾ? ಕ್ಲೀನ್ ಮಾಡಿಸ್ತಿದ್ದಾರೆ, ಆದರೂ ದಿನನಿತ್ಯ ಹಂಗೆ ಮಾಡಿಕೊಂಡು ಇದು ಮಾಡಿದ್ರೆ ಸರಿ. ಕುಡಿಯೋ ನೀರು ಬಿಟ್ಟಾಕಿ, ತೊಳೆಯೋಕ್ಕೆ, ಬೆಳಗಕ್ಕೆ, ಆಮೇಲೆ ಸ್ನಾನ ಮಾಡೋಕ್ಕೆ. ಅದೇ ಆ ನೀರೇ ಪ್ರಾಬ್ಲಮ್ ಇರೋದು. ಇದನ್ನ ಹೆಂಗೆ ಸ್ನಾನ ಮಾಡಿಸ್ತೀರಿ? ಇದಕ್ಕೆ ಏನು ಮಾಡೋದು, 1 ಟೈಮ್ ಬಿಡ್ತಾರೆ. ಮನುಷ್ಯರಿಗೆ ಸ್ನಾನ ಮಾಡೋಕ್ಕಿಲ್ಲ ಅಲ್ವೇ? ಓಕೆ, ಮತ್ತೆ ಬೇರೆ? ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಮನೆಗಳೆಲ್ಲ ವಸ್ತಿ ಹಿಡಿತಿದೆ. ನೀವು ಹೇಳಿದ್ರೆ ಇಲ್ವಾ? ಹೇಳಿದ್ದೀವಿ, ಕಂಪ್ಲೇಂಟ್ ಮಾಡಿ. ಏನು ಓದ್ತಾ ಇದ್ದೀರಾ? ಇಲ್ಲ, ಮತ್ತೆ ಕಂಪ್ಲೀಟ್ ಆಯಿತು, B.Com ಕಂಪ್ಲೀಟ್. B.Com ಕಂಪ್ಲೀಟ್. ಜಾಬ್ ಏನಾರು ಮಾಡ್ತಾ ಇದ್ದೀರಾ? ಏನೂ ಇಲ್ಲ. ಸೊ ನೀವು ಓದಿರೋರಲ್ವಾ, ಹುಡುಕ್ತಾ ಇದ್ದೀರಾ? ನೀವು ಓದಿರೋರಲ್ವಾ? ಎಲ್ಲರೂ ಜನ ಸೇರಿಸಿ ದೊಂಬಿ ಎಬ್ಬಿಸ್ಬೇಕಪ್ಪ ನೀವು ಪ್ರಾಬ್ಲಮ್ಗಳ್ನೆಲ್ಲ. ನಾವೇ ಬರ್ತಾ ಇದೀವಂತೆ ಬೆಂಗಳೂರಿಂದೆಲ್ಲ. ಓದಿರೋರು ನಾಚಿಕೆ? ಆ ಥರ ಏನಿಲ್ಲ, ಎಲ್ಲರೂ ನಮ್ಗೆ ಯಾಕೆ ಬೇಕು ಅಂತ ಇರ್ತಾರಲ್ವ, ಅದೇ ಥರ ನಾವು ಹಂಗೆ ಇದೀವಿ. ಮತ್ತು ನನಗೆ ಯಾಕೆ ಬೇಕಿದೆಲ್ಲ? ನನಗೆ ಯಾಕೆ ಬೇಕಂಗಾರೆ ಇದೆಲ್ಲ? ಕರೆಕ್ಟ್. ನೀವು ಇದೇ ನಿಮ್ಮ ಕೆಲಸ ಅಲ್ವಾ, ಅದಕ್ಕೆ. ಇದೇ ಥರ ಕೆಲಸ ಪ್ರತಿಯೊಬ್ಬರದ್ದು ಆದರೆ ಇದೆಯಲ್ಲ, ನಾನೊಬ್ಬ ಕೆಲಸದಲ್ಲೇ ಮಾಡಬೇಕು ಅಂತಲ್ಲ. ಪ್ರತಿಯೊಬ್ಬರು ಈ ಥರ ಯೋಚನೆ ಮಾಡಿದ್ರೆ ನಿಮ್ಮ ಜಾಗ ನೀವು ನೀಟಾಗಿ ಇಟ್ಕೋಬೋದು. ಬೇರೆ ಗೃಹಲಕ್ಷ್ಮಿ, ವರಲಕ್ಷ್ಮಿ ಬರ್ತಿಲ್ಲ, ಯಾವುದು ಬರ್ತಿಲ್ಲ. ಏನೂ ಇಲ್ವಾ? ಯಾಕ್ರಿ, ನೀವು ಮಾಡಿಸಿಲ್ವಾ ಅಥವಾ ಬಂದಿಲ್ವಾ? ಮಾಡಿಸಿದ್ದೀವಿ, 2 ತಿಂಗಳಿಂದ ಬರ್ತಿಲ್ಲ. ಬರ್ತೀನಿ ನಾವು ಕೂತ್ಕೊಂಡು ಕ್ಯಾಮ್ರೆಯಿಂದ ಹೇಳೋದಲ್ಲ. ಆಮೇಲೆ ಅಷ್ಟೇನಾ? ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸ್ರೇನ್ರಿ? ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಸೀರಿಯಲ್ ಕತೆ ಆದರೆ ಮಾತ್ರ ಇಬ್ರು ಅಂಟ್ಕ ಮಾತಾಡ್ತೀರಿ. ಪುಟ್ಗೌರಿ ಮದುವೆ, ಲಕ್ಷ್ಮೀ ಬರಮ್ಮ. ನಮಸ್ಕಾರ ಸರ್, ಏನು ನಿಮ್ಮ ಹೆಸರು? ರೋಷನ್ ಖಾನ್ ಅಂತ. ರೋಷನ್ ಖಾನ್ ಅವರೇ, ಬನ್ನಿ ಒಂಚೂರು ಹೈಟ್ ಆಗ್ಬಿಟ್ರಿ. ಪಾಪ ನಮ್ಮ ಕಾಂತಣ್ಣ ಇದಾರಲ್ಲ, ಕುಳ್ಳಕ್ಕಿದ್ದಾರೆ, ಹಂಗಾಗಿ. ಹೇಳಿ ಏನಂತೀರಾ? ನಿಮ್ಮ ಏರಿಯಾ ಪ್ರಾಬ್ಲಮ್ಸ್ ಎಲ್ಲಿಂದ ಭಾಳ ಟಿಪ್ ಟಾಪ್ ಆಗಿ ಬಂದಿರ? ಏನು ಸಮಾಚಾರ? ಶುಕ್ರವಾರ ಅಲ್ವಾ? ಹಂಗೆ ನಮಾಜಿ ಮಾಡ್ಕೊ ಬರಕ್ಕೆ ಸರಿ. ಈಗ ಇದೇನಾ ನಿಮ್ದು ಏರಿಯಾ? ನಿಮ್ಮ ಮನೆಯಲ್ಲ ಇಲ್ಲೇ ಇರೋದಾ? ಏನ್ರಿ ಪ್ರಾಬ್ಲಮ್ಸು? ಏನು ಪ್ರಾಬ್ಲಮ್ಮು ಅದು ನೀವು ಸ್ವಲ್ಪ ಹೇಳಿದ್ರೆ ಅದನ್ನ. ನೀವಿರೋ ಏರಿಯಾದಲ್ಲಿ ನೀವೇ ಹೇಳ್ಬೇಕು. ಏರಿಯಾ ಪ್ರಾಬ್ಲಮ್ ಏನು? ಏರಿಯಾ ಪ್ರಾಬ್ಲಮ್ ಏನಿಲ್ಲ. ಇಲ್ಲಿ ಯಾರು ಇರೋದು ಕಾರ್ಪೊರೇಟ್ರು, ಅವರು ಲೇಡೀಸ್ ಇದ್ದಿದ್ದು, ಅವರು ಒಳ್ಳೆ ಕೆಲಸನೇ ಮಾಡಿಸ್ತಾ ಇದಾರಲ್ಲ. ನಾಸಿರ್ MLA ಯಾರು ಬರ್ತಾರೆ ಇಲ್ಲಿ? MLA ಇವರೇ, ತನ್ವೀರ್ ಸೇಠ್.
MLA ಅವರು ಒಳ್ಳೆ ಕೆಲಸನ ಮಾಡಿಸ್ತಾ ಇದ್ದಾರೆ, ಕಾರ್ಪೊರೇಟ್ಸರು ಅವರು ಒಳ್ಳೆ ಕೆಲಸ ಮಾಡಿಸ್ತಾ ಇದಾರಲ್ಲ. ಸಮಸ್ಯೆಗಳು ನೂರಾರು ಹೇಳ್ತಾವ್ರಲ್ಲ, ಯಾರು ಹೇಳ್ತಾ ಇರೋದು? ನೋಡ್ರಿ ಇಲ್ಲಿ ಹೇಳ ನಾನೀಗ ಕುಡಿಯುವ ನೀರಿನ ಸಮಸ್ಯೆ ಅಲ್ಲಿಂದ ತಗೊಂಬರ್ಬೇಕು, ಆಮೇಲೆ ಚರಂಡಿ ವ್ಯವಸ್ಥೆ ಸರಿ ಇಲ್ಲ, ಕ್ಲೀನ್ ಇಲ್ಲ, ಎಲ್ಲ ಇಲ್ಲೆಲ್ಲ ಬಿಸಾಕ್ ಹೋಗ್ತಾರೆ ಪ್ರತಿಯೊಂದು. 5 ವರ್ಷ ಮಾಡೋರಲ್ಲ ಎಲ್ಲರೂ ಒಳ್ಳೆ ಒಳ್ಳೆ ಕೆಲಸನೂ ಮಾಡೋರಲ್ಲ, ಅದು ಯಾರು ಹೇಳ್ತಾ ಇಲ್ವಾ? ಹೆಂಗದು ಒಳ್ಳೆ ಒಳ್ಳೆ ಕೆಲಸನೂ ಮಾಡೋರಲ್ಲ? ಸರಿ, ಈಗ ನಾನು ಒಂದು ಹೇಳ್ತೀನಿ, ನಾನೊಂದು ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಹಿಂದಿನ 5 ವರ್ಷದಕ್ಕೆ ಹೋದ್ರಿ, ಮುಗ್ದೋಗಿರೋ ಅಧ್ಯಾಯ. ಓಕೆ, ಅವ್ರು ಮಾಡಬೇಕಿತ್ತು, ಮಾಡಿಲ್ಲ, ಅದು ತಪ್ಪು, ನಾನು ಇಲ್ಲ ಅಂತ ಹೇಳಲ್ಲ. ಈಗ ನಾನು ಓಪನ್ ಆಗಿ ಮಾತಾಡೋಣ. ನಾನು ವಾಶ್ರೂಮ್ಗೆ ಹೋಗ್ತೀನಿ, ನಾನು ನೀರಾಕ್ ಬರಲ್ಲ, ನೀವು ಹೋಗ್ತೀರಾ, ನೀರಾಕ್ ಬರಲ್ವಾ? ಬರ್ತೀವಿ ಅಲ್ವಾ? ಹಂಗೆ 5 ವರ್ಷ ಇದ್ದವ್ರು ನೀರಾಕ್ ಹೋಗಿಲ್ಲ, ಈಗಿರೋರು ನೀರಾಕ್ ಬೋದಿತ್ತಲ್ವಾ? ಈಗ ಯಾರು ಇಲ್ವಲ್ಲ, ಈಗ ಯಾರು ಇಲ್ಲ ಇದಾರಲ್ಲ. ಈಗ ಯಾವ ಸರ್ಕಾರ ಬಂದಿದೆ ಅಥವಾ ಈಗ ಯಾರಿದ್ದಾರೆ ಇಲ್ಲಿ, ಯಾರು ಕೆಲಸ ಮಾಡ್ತಾರೆ ಅವರೆಲ್ಲ ಕ್ಲೀನ್ ಮಾಡಿಸೋದು, ಒಂದು ನೀರಿನ ವ್ಯವಸ್ಥೆ. ಈ ಹಿಂದೆ ಇರೋರು ಸರಿ ಮಾಡಿಲ್ಲ, ಅವ್ರ ಯೋಗ್ಯತೆಗೆ ತೂ ಅನ್ಕೊಂಡಾರು ಸರಿ ಮಾಡ್ಬೋದಿತ್ತಲ್ವೇ? ಮಾಡ್ತಾವ್ರಲ್ಲ, ಒಂದು ಸ್ವಲ್ಪ ಸಮಸ್ಯೆ ಇನ್ನು ಸಮಸ್ಯೆಗಳು ಹೇಳ್ತಾವ್ರಲ್ಲ. ಹೇಳ್ತಾವ್ರೆ, ಹೇಳ್ತಾವ್ರೆ. ಕೆಲವರು ಒಳ್ಳೇದು ಮಾಡ್ತಾವ್ರೆ ಅಂತ ಅದನ್ನು ಹೇಳ್ತಾವ್ರೆ. ಹಾಂ, ಸದ್ಯಕ್ಕೆ ಇದ್ರಲ್ಲಿ ನೀವು ಒಬ್ಬರೇ ಹೇಳ್ತಿರೋದು ಇಲ್ಲೆಲ್ಲ ಒಳ್ಳೇದಾಗಿದೆ ಅಂತ. ನಿಮ್ಮ ಹೆಸರು? ನನ್ನ ಹೆಸರು ಪವಿತ್ರ ಅಂತ. ಪವಿತ್ರ ಅವರೇ, ಈಗ ನೀವು ಐ ಥಿಂಕ್ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಹೇಳ್ತೀರಾ ಅಂತ ಕಾಣುತ್ತೆ. ಈಗ ಬಿಗ್ಗಿಯಾಗಿ ನಮ್ಮನ್ನೇ ಕರೆದು ಮಾತಾಡ್ತಿದ್ದೀರಾ, ಹೇಳಿ. ಏನೂ ಇಲ್ಲ ಸರ್, ಇಲ್ಲಿ ಕ್ಲೀನ್ ಮಾಡೋರು ಬರ್ತಾರಲ್ವಾ, ಅವರು ಸರಿ ಕ್ಲೀನ್ ಮಾಡಲ್ಲ. ಈ ಕಾರ್ಪೊರೇಷನ್ ಅವ್ರು ಕಾಲ್ ಮಾಡಿ ಹೇಳಿದ್ರು ಹಿಂದ್ಗಡೆ ಮೋರಿ ಕ್ಲೀನ್ ಮಾಡಲ್ಲ. ಹಿಂದ್ಗಡೆ ಜಸ್ಟ್ ನೀವು ಹೋಗಿ ನೋಡಿ ಗಲ್ಲಿ. ಅವರೆಲ್ಲ ಎಲ್ಲ ಸಖತ್ತಾಗಿದೆ, ಎಲ್ಲ ಫೈನ್. ಇವಾಗ ಬಂದವ್ರು ಹೇಳ್ತಿದ್ದಾರೆ, ನಾವು ಅವಾಗ್ಲಿಂದಾನು ಇಷ್ಟು ಉದ್ದದಿಂದಾನು ಬೆಳೆದವ್ರು ಇಲ್ಲೇ, ಜೋಬಡಿಂದಾನು ಇಲ್ಲೇ ಇದ್ದಿತ್ತು. ಅವ್ರು ಇವಾಗ ಇಲ್ಲಿ ಮೇಲೆ ಬಾಡಿಗೆಗೆ ಬಂದಿದ್ದಾರೆ. ಇಲ್ಲಿ ಪರ್ಮನೆಂಟ್ ಮನೆಯವ್ರು ಇದ್ದಾರಲ್ವಾ, ಅವ್ರಿಗೆ ಗೊತ್ತು ಪ್ರಾಬ್ಲಮ್ ಏನು ಅಂತ. ಈ ನೀವು ಜಸ್ಟ್ ಹಿಂಗೆ ಹೋಗಿ ಈ ಸೈಡೆಲ್ಲ ನೋಡಿದ್ರೆ ಅಷ್ಟೊಂದು ಗಲೀಜಿದೆ. ದಿನ ಇಲ್ಲಿ ನಮ್ಮವರೇ ಕೂಡಿಸ್ಕೊಂಡು ನಾವೇ ಕ್ಲೀನ್ ಮಾಡ್ಕೋತಿದ್ದೀವಿ. ಕಾರ್ಪೊರೇಷನ್ ಅವ್ರು ಕಾಲ್ ಮಾಡಿ ಹೇಳಿದ್ರು, ಅವ್ರು ಬಂದು ಕ್ಲೀನ್ ಮಾಡ್ತಾ ಇಲ್ಲ. ಕುಡಿಯೋ ನೀರು ಪ್ರಾಬ್ಲಮ್ ಇದೆ. ಇನ್ನೊಂದು ಏನಂದರೆ, ಈ ಕಡೆ ಮೋರಿದು ದಯವಿಟ್ಟು ಕ್ಲೀನ್ ಮಾಡ್ಸಕ್ಕೆ ಹೇಳಿ. ನಾವು ಹೇಳಿದ್ರು ಕೇಳಲ್ಲ, ಚಾನಲ್ ಅವ್ರು ನೀವು ಹೇಳಿದ್ರೆ ಕೇಳ್ತಾರ, ನೋಡೋಣ. ಹೇಳಬೇಕಲ್ಲ, ಅದಕ್ಕೆ ಬೆಂಗಳೂರಿಂದ ಬಂದಿದ್ದೀವಲ್ಲ. ನೋಡೋಣ. ಈಗ ಅಷ್ಟೊಂದು ಬಗ್ಗೆ ಮಾತಾಡಿದ್ರಲ್ವಾ, ಕ್ಲೀನ್ ಇದೆ, ಅದಿದೆ, ಇದೇ ಇದೆ ಅಂತ. ಈ ಕಾರ್ಪೊರೇಷನ್ ಅವ್ರು ಬಂದು ಕ್ಲೀನ್ ಮಾಡ್ತಾರ, ನೋಡೋಣ. ಓಕೆ, ಬೇರೆ ಏನು ಪ್ರಾಬ್ಲಮ್ಸ್ ಇದೆ ಎಲ್ಲ ಹೇಳ್ಬೇಕು. ನೀವೀಗ ಚೆನ್ನಾಗಿ ಹೇಳ್ತಿದ್ದೀರಾ, ಹೇಳೋದು ಹೇಳ್ತೀರಾ, ಮತ್ತೆ ನಾವು ಬರೋದು ಲೇಟ್ ಆಗುತ್ತೆ ಪಟ್ ಅಂತೇಳಿ ಎಲ್ಲ. ನೋ ಸರ್, ಜಸ್ಟ್ ನನ್ನ ಅಭಿಪ್ರಾಯ ಅದಿತ್ತು, ನಾನು ಹೇಳ್ದೆ. ಜಸ್ಟ್ ಇಲ್ಲಿ ಕೂಡ್ಸಕ್ಕೆ ಬರ್ತಾರಲ್ವಾ, ಅವರು ಅಷ್ಟೇ ಇಲ್ಲೆಲ್ಲ ಕ್ಲೀನ್ ಮಾಡಲ್ಲ. ಈ ಅಪಾರ್ಟ್ಮೆಂಟಲ್ಲಿ ಇರೋದು ಈ ಕೆಳಗಡೆ ಮನೆಯವರು ಅಂದ್ಬಿಟ್ಟು ಇವರೇ ಗುಡಿಸ್ಬೇಕು, ಮತ್ತು ಆ ಕಡೆ ಎಲ್ಲ ಕಸ ಹಾಕ್ಬಿಟ್ಟು ಹೋಗ್ತಿದ್ದಾರೆ. ಈ ಜಸ್ಟ್ ಆ ಕಡೆ ಹೋಗಿ ನೋಡಿದ್ರೆ ಈ ಕಾರ್ಪೊರೇಷನ್ ತಗೊಬರ್ತಾರಲ್ಲ ಕಚಡ ಎಲ್ಲ ತಗೊಬಂದು ಇಲ್ಲೇನೆ ಸುರಿತಾರೆ. ಇಲ್ಲಿ ಮಕ್ಕಳು ಎಲ್ಲ ಇದ್ದಾರೆ, ಆದರೆ ಇದು ಸ್ಲಮ್ ಏರಿಯಾ ಫಸ್ಟೇ ಹಂಗಂತಾನೆ ಹೇಳ್ತಾರೆ. ಬಟ್ ಎಲ್ಲ ಕ್ಲೀನ್ ಇಟ್ಕೋಬೇಕಲ್ವಾ, ಮಾಡ್ಕೊಟ್ಬಿಟ್ರೆ ಮನೆ ಕೊಟ್ಬಿಟ್ರೆ ಸಾಕಾ? ಕ್ಲೀನ್ ಯಾರು ಮಾಡ್ಕೊಡ್ತಾರೆ? ನಾನು ಆಗ್ಲೇ ಹೇಳ್ತಾ ಇದ್ದೆ, ಸ್ಟವ್ ಕೊಟ್ಬಿಟ್ಟು ಗ್ಯಾಸ್ ಕೊಡ್ಲಿಲ್ಲ ಅಂತ. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಕ್ಲೀನ್ ಮಾಡೋರು ಕರೆಕ್ಟಾಗಿ ಬಂದು ಕ್ಲೀನ್ ಮಾಡಿ ಕೊಡ್ಬೇಕಪ್ಪ. ಈ ಕಾರ್ಪೊರೇಷನ್ ಅವ್ರು ಕಾಲ್ ಮಾಡಿ ಹೇಳಿದ್ರೆ, ಫಸ್ಟ್ ಒಬ್ರು ಇದ್ರು, ಫೋನ್ ಮಾಡಿದ ತಕ್ಷಣ ಓಡ್ ಬರೋರು. ಅವ್ರ ಹೆಸರು ನಂಗೆ ಜ್ಞಾಪನ ಅಲ್ಲಪ್ಪ. ಹೋದ್ರೆ ಕಾಲ್ ಮಾಡಿದ್ರೆ, ಅಂಕಲ್ ಈ ಥರ ಹಿಂದ್ಗಡೆ ಪ್ರಾಬ್ಲಮ್ ಇದೆ ಅಂತ ತಕ್ಷಣ ಬರೋರು, ಕ್ಲೀನ್ ಮಾಡೋರು, ಎಲ್ಲ ಮಾಡೋರು. ನೀವು ಜಸ್ಟ್ ಹಿಂಗೆ ಹೋಗಿ ಸರ್, ಹೋಗ್ಬಿಟ್ಟು ನೋಡ್ಕೊಂಡು ಹೋಗಿ. ಎಲ್ಲ ವಿಜುವಲ್ಸ್ ತಗೋತೀವಿ. ಥ್ಯಾಂಕ್ ಯು. ನೀವು ಮಾತಾಡೋದ್ವೇ ಪಾಪು ಕರ್ಕೊಂಡು ಹಂಗೆ ಪಾಪು ನೋಡ್ಕೊಳ್ಳೋದು ಆಗೋಯ್ತು ಜೀವನ. ಕಸ ಪಸ ಕಸ ಇವೆಲ್ಲ ಏನು ಬೇಡ. ಏನು ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ಲಕ್ಷ್ಮಿ ಅವರೇ, ಮಗಳದ್ದು ಬೇರೆ ಲೆಕ್ಕ, ಅಮ್ಮನ ಬೇರೆ ಲೆಕ್ಕ. ನೀವು ಅದಕ್ಕಿಂತ ಇನ್ನೂ ಹಿಂದೆಯಿಂದ ಇಲ್ಲೇ ಇದ್ದೀರಾ. ಅವಾಗಿಗೂ ಇವಾಗಿಗೂ ಏನು ವ್ಯತ್ಯಾಸ ಆಗಿದೆ? ಅವಾಗ ಏನಂದ್ರೆ, ಅವಾಗ ನೆಮ್ಮದಿ ಆಗಿತ್ತು, ಇವಾಗ ನೆಮ್ಮದಿ ಇಲ್ಲ ಅಷ್ಟೇ. ಅವಾಗೇ ನೆಮ್ಮದಿ ಆಗಿದ್ರಾ? ಈಗಲೇ ನೆಮ್ಮದಿ ಆಗಿಲ್ವಾ? ಆಮೇಲೆ ಅಲ್ಲಿ ಸಪ್ರೇಟ್ ಆಗಿತ್ತು, ನಮಗೆ ಅನುಕೂಲ ಆಯಿತು. ಇಲ್ಲಿಗೆ ಈ ಥರ ಕೊಟ್ಬಿಟ್ಟು ಜಗಳ ಪಗಳ, ಈ ಬಿಲ್ಡಿಂಗೇ ನಮಗೆ ಇದೇ ಇಲ್ಲ, ನೆಮ್ಮದಿನೇ ಇಲ್ಲ. ನೆಮ್ಮದಿನೇ ಇಲ್ಲ. ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲೇ? ನಾವು ಊಟ ಬೆಳೆದಿದ್ದಲ್ಲ ಇಲ್ಲೇನೆ. ಹೌದಾ? ಅವಾಗಿಂದ ಜನ ಹೇಳೋದು ಕೇಳ್ಬಿಟ್ಟು ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಕಣ್ರಿ. ಇನ್ನೂ ಹೇಳ್ತಾರೆ, ಇನ್ನೂ ಸಿಕ್ಕಾಬಟ್ಟೆ ಮಾತನಾಡ್ತಾರೆ. ಅಮ್ಮ ನಮಸ್ತೆ, ಏನು ನಿಮ್ಮ ಹೆಸರು? ನನ್ನ ಹೆಸರು ಮೇರಿಯಮ್ಮ. ಮೇರಿಯಮ್ಮ, ಎಷ್ಟು ವರ್ಷದಿಂದ ಇದ್ದೀರಾ ಮೇರಿಯಮ್ಮ ನೀವು ಇಲ್ಲಿ? ಇಲ್ಲಿ ಬಂದು 50 ವರ್ಷ ಇಲ್ಲಿ ಇರ್ತೀವಿ. 50 ವರ್ಷದಿಂದ ಇಲ್ಲೇ ಇದ್ದೀರಾ? 50 ವರ್ಷ ಇರ್ತೀವಿ. ಅವಾಗಿಗೂ ಇವಾಗಿಗೂ ಏನು ಚಂದ ಇಲ್ಲಿ? ಏನು ಚಂದ ಏನು ಇಲ್ಲ, ಗೌರ್ಮೆಂಟ್ ಏನು ಪ್ರಯೋಜನ ಇಲ್ಲ. ನೋಡಿ, ನಮ್ಗೆ ಮಕ್ಕಳು ಮರಿ ಎಲ್ಲ ಯಾರೂ ಇಲ್ಲ. ನಾನು ಇರೋದು ಒಬ್ಬಳು, ಒಂದು ಮೊಮ್ಮಗಳು ಮನೆಗೆ ಒಬ್ಬರೇ ಇದ್ದೀರಾ? ಒಬ್ಬಳು ನಮ್ಮ ಮೊಮ್ಮಗಳು ಒಬ್ಬಳು ಅವಳೇ ಸಾಕ್ತಾ ಇದ್ದ, ಅವ್ನು ಮರಿ ಮಾಡಿಕೊಟ್ಟೆ. ಇವಾಗ ನಮ್ಗೆಲ್ಲ ಯಾರು ನೋಡಿದ್ರಿ ಏನಿಲ್ಲ, ಗೌರ್ಮೆಂಟ್ ಯಾರು ಸಲ್ವಿಗೂ ಇಲ್ಲ. ಹೌದಾ? ನಿಮಗೆ ಪೆನ್ಷನ್ ಗಿನ್ಷನ್ ಏನು ಬರ್ತಿಲ್ವಾ? ಪೆನ್ಷನ್ ಏನು 800 ರೂಪಾಯಿ ಬರ್ತೈತೆ. ಎಷ್ಟು? 800 ರೂಪಾಯಿ ಬರ್ತಾ ಇದೆಯಾ? ಅದು ನೀಟಾಗಿ? ಅದು ಎಲ್ಲಿ ಸರಿಯಾಗಿ ಬರ್ತಾನೆ ಇಲ್ವಲ್ಲ. ಹೌದಾ? ಎಷ್ಟು ತಿಂಗಳಾಯ್ತು ಬಂದು? ಆಗ್ತದೆ, ಹುಷಾರಿಲ್ಲ, 2 ವರ್ಷ ಮನೇಲಿ ಬಿದ್ದಿರ್ತೀವಿ. ಇವಾಗ ನಮ್ಗೆ ಏನು ಸಲ್ವಿ ಮಾಡ್ತಾವ್ರೆ, ಯಾರು 5 ಪೈಸೆ ಕೊಡ್ತಾವ್ರೆ, ಅದು ರೇಷನ್ ಒಂದು 5 ಗೇಜ್ ಕೊಡ್ತಾವ್ರೆ.
ಏನು ಇಲ್ಲ, ಪ್ರಯೋಜನ ಇಲ್ಲ. ಏನು ನಿಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದ್ಯಾ? ನೀರು ಯಾವುದೂ ಇಲ್ಲ, ಕುಡಿ ನೀರೇ ಇಲ್ಲ. ಈ ನೀರಿಗೋದು ಈ ಟ್ಯಾಂಗಿಲ್ ಬರ್ತೈತೆ, ಕುಡಿಯೋದಕ್ಕೆ ಅಲ್ಲಿ ಹೋಗಿ ಎತ್ಕೊಂಡು ಬರಬೇಕು. ನಮ್ಮೆಲ್ಲ ಎತ್ಕೊಂಡು ಬರೋಕ್ಕಾಗತ್ತಾ? ಆಗಲ್ಲ, ಕಷ್ಟ. ಕಷ್ಟ. ನಮ್ಮ ಕಲೆ ಏನೋ ಮನೇಲಿ ಗಂಡು ಮಕ್ಳಿದ್ರೆ ಏನೋ ಮಾಡ್ಬೋದು, ಇದ್ದಕ್ಕೆ ಹೋಗಿ ಎತ್ಕೊಂಡು ಬರ್ಬೋದು. ನಾವೆಲ್ಲ ಎಲ್ಲಿ ಹೋಗಿ ಎತ್ಕೊಂಡು ಬರೋಕ್ಕಾಗತ್ತಾ? ನಮ್ಮ ಕಲ್ಲ ಆಗಲ್ಲ. ನೀವು ಕೇಳಿಲ್ವಾ ಯಾರನ್ನೂ ಬಂದವ್ರ? ಕೆಲವು ಮಾಡ್ತೀನಿ ಅಂತವ್ರೆ, ಎಲೆಕ್ಷನ್ ಟೈಮಿಗೆ ಬರ್ತಾವ್ರೆ, ಓಡ್ತಾವ್ರೆ. ಓಟ್ ಹಾಕಿದ್ರಾ? ಓಟ್ ಹಾಕಿ ಏನು ಪ್ರಯೋಜನ? ಪ್ರಯೋಜನ ಇಲ್ಲ. ಯಾವ್ದು ಈಗ ಪ್ರಯೋಜನ? ನಿಮಗೆ ಸರ್ಕಾರದಿಂದ 2,000 ರೂಪಾಯಿ ಲೇಡೀಸ್ ಕೊಡ್ತೀರಲ್ಲ, ಅದಾದ್ರೂ ಬರ್ತಾ ಇದೆಯಾ? ಅದು ಬರ್ತೈತೆ, ಅದು ನಿಂತೋಯ್ತು. ಅದು ನಿಂತೋಯ್ತಾ? ಅದು ನಿಂತು ಎಷ್ಟು ತಿಂಗಳು ಬಂತು? ಅದು ಬಂತು ಒಂದು 10 ತಿಂಗಳು 8 ತಿಂಗಳು ಬಂತು. ತಿಂಗಳು ಅಷ್ಟೇ ಬಂತು. ಅದು ಒಂದು ಔಷಧಿಗೆ ಆಯ್ತು. ಇವಾಗ ಅದು ನಿಂತೋಯ್ತು. ನಮ್ದು ಆಟದ ತೊಂದರೆ. ಅವಾಗ ಔಷಧಿಗೆ ಹೋಗ್ಬೇಕು, ಮಾತ್ರೆ ತರೋಕೆ. ಈಗ ನೋಡಿ 2 ತಿಂಗಳು ಮಾತ್ರೆ ಇಲ್ಲ, ಕೈ ಕಾಲ ಬಂದು ಊದ್ಕೊಬಿಡ್ತಾರೆ. ನಾವು ಆಸ್ಪತ್ರೆಗೆಲ್ಲ ತೋರಿಸ್ತಾ ಇದ್ದೀರಾ? ಆಸ್ಪತ್ರೆಗೆ ತೋರಿಸ್ತೀವಿ. ಜೈರಾವ್ಲೆ. ಯಾವ ಆಸ್ಪತ್ರೆಲಿ ತೋರಿಸ್ತಾ ಇದ್ದೀರಾ? ಜೈರಾವ್. ಹೌದಾ? ಅಲ್ಲೆಲ್ಲ ಪರವಾಗಿಲ್ವಾ? ಚೆನ್ನಾಗಿ ನೋಡ್ಕೋತಾರ? ನೋಡ್ತಾವ್ರ ಆಸ್ಪತ್ರೆ ಎಲ್ಲ. ಇದು ಬೇಕು, ದುಡ್ಡು ಬೇಕು. ದುಡ್ಡಿಲ್ಲ ಅಂದ್ರೆ ಇನ್ನೇನು? ಇವಾಗೆಲ್ಲ ದುಡ್ಡಿನ ಮೇಲೆ ನಿಂತು ಬಿಟ್ಟಿದೆ. ಹೌದು, ಏನು ಪ್ರಯೋಜನ ಇಲ್ಲ. ಸರಿ, ಆಯ್ತು, ಒಳ್ಳೇದಾಗ್ಲಿ ನಿಮಗೆ ಮೇರಿಯಮ್ಮ. ಆಯ್ತು ನೋಡಿ, ದಯವಿಟ್ಟು ಇಂಥವ್ರಿಗೋಸ್ಕರನಾದರೂ ಸ್ವಲ್ಪ ನೀವು ಎಚ್ಚೆತ್ಕೊಂಡು ಕೆಲಸ ಮಾಡಬೇಕಾಗುತ್ತೆ, ಮಾಡಿಸ್ಬೇಕಾಗುತ್ತೆ. ಇಲ್ಲ ಅಂತಂದರೆ ನಿಜವಾಗ್ಲೂ ಕೂಡ ಕಷ್ಟ ಆಗುತ್ತೆ. ಸ್ವಲ್ಪ ಹಿರಿಯರ ಮುಖನಾದರೂ ನೋಡಿಕೊಂಡು ಗೆದ್ದಿದ್ದು ಇದಕ್ಕಾದ್ರೂ ನಿಮ್ಮ ಋಣನಾದ್ರು ತೀರಿಸಿ. ಮೈಸೂರು ಸ್ವಚ್ಛ ನಗರಿ ಅಂತ ಹೆಸರುವಾಸಿ, ಕ್ಲೀನ್ ಸಿಟಿ. ಆದರೆ ಕ್ಲೀನ್ ಸಿಟಿ ಕೇವಲ ಯಾವುದೋ ಒಂದು ಹೈವೇಗೋ ಅಥವಾ ನಿಮ್ಮ ಊರಿಗೂ ನಿಮ್ಮ ಜಾಗಕ್ಕೂ ಕೂಡ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.